ಹಲೋ ನಮಸ್ತೆ, ನಾನು ನಿಮ್ಮ ಶಿವಕುಮಾರ್ ಮಾತಾಡ್ತಾ ಇರೋದು. ಬನ್ನಿ, ಈ ಒಂದು ಸಂಕ್ರಾಂತಿ ದಿನದಂದು ನಾವು ಒಂದು ಪ್ರಯಾಣ ಮಾಡ್ತಾಯಿದ್ದೀವಿ. ಅದು ಯಾವ ಪ್ಲೇಸ್ ಅಂತ ನಿಮಗೆ ಗೊತ್ತಾಗುತ್ತೆ. ಬನ್ನಿ, ಇನ್ನೇನು ಎಲ್ಲ ರೆಡಿ ಆಗಿಬಿಟ್ಟು ಜಾಕೆಟ್ ಹಾಕೊಂಡು ಗ್ಲೌಸ್ ಹಾಕೊಂಡು ಇನ್ನೇನು ರೆಡಿಯಾಗಿ ಬೈಕ್ನ ಎತ್ತೆ ಬಿಡೋಣ ಅಂತ ಎತ್ಕೊಂಡು ಬೈಕ್ ರೆಡಿ ಇತ್ತು. ಬೈಕ್ ತಗೊಂಡು ಇನ್ನೇನು ನಮ್ಮ ಅರ್ಜುನ್ ಅವರು ವೆಯ್ಟ್ ಮಾಡ್ತಾಯಿದ್ರು. ಅವ್ರ ಹತ್ರ ನಾವು ಹೋಗೋಣ. ಏನೋ ಗೊತ್ತಿಲ್ಲ, ನನ್ನ ಗಾಡಿ ಅಂದರೆ ತುಂಬಾ ಫೀಲಿಂಗ್ಸ್ ಇದೆ. ಯಾಕೆಂದರೆ ನನ್ನ ಗಾಡಿ ಬಂದಮೇಲೆ ತುಂಬ ಪ್ಲೇಸ್ಗಳನ್ನ ನೋಡಿದ್ದು. ಗಾಡಿಗೆ ಥ್ಯಾಂಕ್ಸ್ ಹೇಳ್ಬೇಕು. ರೈಡ್ ಹೋಗೋಣ, ಲಾಂಗ್ ರೈಡು. ರೈಡಿಂಗ್ ಹೋಗ್ತಾ ಇರ್ತಾರೆ, ಬಟ್ ನಾನು ಸ್ವಲ್ಪ ಕಡಿಮೆ. ಈಗ
ಬ್ರೋ ನೋಡಿ ಇದು ಓಡ್ತಾ ಇದೆಯಾ ಅದು ಓಡ್ತಾ ಇದೆಯಾ ಓಡ್ತಾ ಇಲ್ಲ ಸ್ಟಾಪ್ ಆಯಿತು ಸ್ಟಾಪ್ ಆಯ್ತಾ ಹೌದು ಆಫ್ ಮಾಡಿದ್ರಾ ತಾಳಿ ತೆಗೆದು ಇಟ್ಬಿಡ್ತೀನಿ ಬ್ರೋ ಯಾಕೋ ಸರಿ ಆಗ್ತಲ್ಲ ಓಡಿಸೋಕ್ಕೆ ನೋಡ್ಬೋದು ನೀವು ಬೆಳಗ್ಗೆ ನಾವು ಹೋಗ್ತಾ ಇದ್ವಿ ಅದಕ್ಕೋಸ್ಕರ ಸುತ್ತಮುತ್ತ ಮುಂಚೆ ಕವಿದಿತ್ತು ತುಂಬಾ ಎಂಜಾಯ್ ಅದಕ್ಕೋಸ್ಕರ ನಿಮಗೆ ಏನೇನು ಆಹಾರ ಮತ್ತು ನೀರು ಏನು ಬೇಕಾಗುತ್ತೆ ಹೋಗುವಾಗ ನೇಚರಲ್ಲಿ ಯಾಕೆಂದರೆ ಅದು ಒಂದು ಸ್ವಲ್ಪ ಫಾರೆಸ್ಟ್ ಏರಿಯಾ ಥರ ಇರೋದ್ರಿಂದ ನೀವು ಅಲ್ಲಿ ರೋಡ್ ಸೈಡಲ್ಲಿ ಕೂತ್ಕೊಂಡ್ಬಿಟ್ಟು ಏನಾದರೂ ಫುಡ್ ತಗೋಬೋದು. ಯಾಕೆಂದರೆ ಒಂದು ಸ್ವಲ್ಪ ಫಾರೆಸ್ಟಲ್ಲಿ ಓಡಾಡೋಕ್ಕೆ ಅಂತ ಹೋದರೆ ಗೊತ್ತಲ್ಲ ನಿಮಗೆ ಚಿರತೆ ಅವು ಏನಾದರೂ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ಹುಷಾರಾಗಿ ಇರಿ ಅಂತ ಹೇಳ್ಬೋದು. ಆಮೇಲೆ ನೀವು ತಗೊಂಡೋಗಿರ್ತಕ್ಕಂಥ ತ್ಯಾಜ್ಯ ವಸ್ತುಗಳು ಏನೇ ಇದ್ದರೂ ಕೂಡ ಅವುಗಳನ್ನ ಹಾಗೇ ಹಿಂದಕ್ಕೆ ತಗೊಂಬಂದು ನೀವು ಒಂದು ಕಸದ ಗಾಡಿಗೆ ಹಾಕೋದು ತುಂಬಾ ಬೆಸ್ಟ್ ಅಂತ ಹೇಳ್ಬೋದು. ಯಾಕೆಂದರೆ ಪರಿಸರದಲ್ಲಿ ಅವೆಲ್ಲ ನಾನು ಮೆಟ್ಲಿದೆ ಅಂದ್ಕೊಂಡಿದ್ದೆ, ಪರಿಸರ ಆಗೋದು ತುಂಬ ಜಾಸ್ತಿ. ನೋಡಿ ಇದೇ ಒಂದು ಬೆಟ್ಟದ ಮೇಲೆ ಕಾಣ್ತಕ್ಕಂಥ ವ್ಯೂ ಅಂತ ಹೇಳ್ಬೋದು. ನಾನು ಮತ್ತು ಅರ್ಜುನ್ ಬ್ರೋ ಅವರು ತುಂಬಾ ಎಂಜಾಯ್ ಮಾಡ್ಕೊಂಡು ಈ ಬೆಟ್ಟ ಹತ್ತಾ ಇದ್ವಿ. ಆವಾಗ ಅನಿಸಿದ್ದು ನಮಗೆ ಈ ಥರ ಒಂದು ತಿಂಗಳಲ್ಲಿ ಒಂದು 3 ಬೆಟ್ಟನ ಹತ್ತಿ ಇಳಿದ್ಬಿಟ್ರೆ ನಮಗೆ ಎಕ್ಸಸೈಸೇ ಬೇಕಾಗಲ್ಲ, ಫುಲ್ ಬಾಡಿ ಫಿಟ್ಟಾಗಿರುತ್ತೆ ಅಂತ ಅಂದ್ಕೊಂಡ್ವಿ. ಇಲ್ಲಿ ಹತ್ತುವಾಗ ತುಂಬ ಹುಷಾರಾಗಿ ಹತ್ತಬೇಕಾಗುತ್ತೆ. ಯಾಕಂದರೆ ಕಲ್ಲುಗಳು ಜಾಸ್ತಿ ಇರೋದ್ರಿಂದ ಸ್ಕಿಡ್ ಆಗೋದು ತುಂಬ ಜಾಸ್ತಿ ಅಂತ ಹೇಳ್ಬೋದು. ಹುಷಾರಾಗಿ ನೋಡ್ಕೊಂಡು ಹತ್ತಬೇಕು. ಇದೇ ನೋಡಿ ದೇವಸ್ಥಾನ ಕಾಣ್ತಾ ಇರೋದು. ಅರ್ಜುನ್ ಬ್ರೋ ಫುಲ್ ಖುಷಿಯಾಗಿದ್ದಾರೆ ಯಾವಾಗ ನಾವು ಎಂಡ್ ಪಾಯಿಂಟ್ಗೆ ಹೋಗೋದು ಅಂತ. ನೋಡಿ ಯಾವ ಥರ ಇದೆ ಅಂತಂದರೆ ಒಂದು ಸೈಡಲ್ಲಿ ನೋಡಿದರೆ ನಿಮ್ಗೆ ತುಂಬ ಕಮ್ಮಿ, ಅಂದರೆ ನಾವು ಬಂದಿರೋ ರೂಟಲ್ಲಿ ನೋಡಿದರೆ ತುಂಬ ಕಮ್ಮಿ ಇತ್ತು. ಈ ಒಂದು ಆಪೋಸಿಟ್ ಸೈಡಲ್ಲಿ ನೋಡಿದರೆ ಫುಲ್ ಸ್ವರ್ಗ ಅಂತಲೇ ಹೇಳ್ಬೋದು. ನಾನು ಸಡನ್ನಾಗಿ ನೋಡಿದಾಗ ತುಂಬಾ ಆಶ್ಚರ್ಯ ಆಯಿತು ನನಗೆ. ಚೆನ್ನಾಗಿದೆ ಬ್ರೋ ಪ್ಲೇಸ್ ನೋಡಿ. ನಮಗೆ ಎಷ್ಟೇ ಒಂದು ಟಯರ್ಡ್ ಆಗಿದ್ರು ಮಲಪ್ಪಕೊಂಡ ಹೋಗಿ ಬ್ರೋ ಈ ಒಂದು ಪ್ಲೇಸ್ನ ನಾನು ಎಂಜಾಯ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ದೊಡ್ಡವರು ಹೇಳ್ದಾಗೆ ದೇಶ ಸುತ್ತು ಕೋಶ ಓದು ಅನ್ನೋ ಥರ ಇಲ್ಲಿ ನೋಡಿ ಬ್ರೋ, ಇಲ್ಲಿ ತುಂಬಾ ಕಮ್ಮಿ. ಅದಕ್ಕೋಸ್ಕರ ಹಿಂಗೆ ಬರ್ತಾ ಹೋಗೋಣ, ಪಕ್ಕ ಇರತಕ್ಕಂಥ ಪ್ಲೇಸ್ಗಳನ್ನಾದರೂ ನಾವು ಸುತ್ತೋಣ ಅಂತ ಸುತ್ತಾ ಇರ್ತೀವಿ ಆಗಾಗ. ಸರಿ, ನಾವು ಈ ಥರ ಒಂದು ಟ್ರಾವೆಲ್ ಮಾಡ್ತಾಯಿದ್ರೆ ನಮಗೆ ಒಂದು ಹೊಸ ಚೈತನ್ಯ ಬರುತ್ತೆ.
ಯಾಕೆಂದರೆ ಹಾಂ ನಾವು ಅಲ್ಲಿ ಕಾಣ್ತಾ ಇದೆ ನೋಡಿ ಬ್ರೋ ಒಂದು ರೋಡ್, ಕಂಪ್ನಿ ಕೆಲಸ ಅದೇ ಅಲ್ವಾ? ಈ ಒಂದು ಗುಂಗಿನಲ್ಲಿ ನಾವು ಮುಳುಗೋಗಿರ್ತೀವಿ. ನಾವು ಒಂದು ಸ್ವಲ್ಪ ಬ್ರೇಕ್ ತೊಗೊಂಡು ಈ ಥರ ಟ್ರಾವೆಲ್ ಮಾಡ್ತಾಯಿದ್ರೆ ನಮಗೆ ಒಂದು ಜೀವನದಲ್ಲಿ ಉತ್ಸಾಹ ಬರುತ್ತೆ. ನೋಡ್ಬೋದು ನೀವಿಲ್ಲಿ ಶಿವನ ಒಂದು ಸ್ಟ್ಯಾಚ್ಯೂವನ್ನು ಎಂಡ್ ಪಾಯಿಂಟಲ್ಲಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿತ್ತು ಕೂಡ. ಇಲ್ಲಿ ನಿಂತ್ಕೊಂಡು ನಾವು ಎಂಜಾಯ್ ಮಾಡಿದ್ವಿ. ಸುತ್ತಲೂ ಬೆಟ್ಟ, ಕಾಡು, ಈ ಒಂದು ಸೀನ್ ನೋಡೋದೇ ಒಂದು ಅದ್ಭುತ ಅಂತ ಹೇಳ್ಬೋದು. ಇಲ್ಲೇ ಒಂದು ತ್ರಿಶೂಲ ಕೂಡ ಇತ್ತು. ಶಿವನ ಒಂದು ಕೈಯಲ್ಲಿರ್ತಕ್ಕಂಥ ಡಮರುಗಾಗಿತ್ತು ತ್ರಿಶೂಲ. ತುಂಬ ಚೆನ್ನಾಗಿತ್ತು. भाई फोटो खिंचवाना ऐसे ही आता है भाई। शाम का भाई है नहीं भाई उसकी लाठी उसकी जिसकी बदल वही नशा है ये चलो तो चलो कैसे नहीं बता ये तो जाके गिरने लगे ना। हां भाई हेलमेट पहन के उनकी पैरों पे ನಾನು ಬಂದಿದ್ದೆ ಅಂದ್ರೆ ಪಿದೋಗ್ಬಿಡಿ ಅಲ್ಲಿ ಲೊಕೇಶನ್ ಪ್ರಾಣನ್ ಕೈಯಾಗಿ ಹಿಡಿದು ವಾಟರ್ ಕಾರಗಳು ये मैं भी करूंगा। पहले चश्मा पहले हेलमेट के चश्मा ಅದು ಅಲ್ಲರ್ತೈತೆ ನಿರಣ್ಣ ಅವನ ಬ್ಯಾಗ್ ಹಿಡ್ಕೊಂಡು ಬನ್ನಿ हम बच जाएंगे भाई आप अपना देखो नंबर ಎಕ್ಕ ಶುಕ್ಲಂ ಮೇಲೆ ಎಕ್ಕ ಆ ಪಕ್ಕಗ ಹೋಗ ಆ ಪಕ್ಕ ಹೋಗ ಆ ಪಕ್ಕ ನೀನು ಹೋಗೋಣ ಆಯ್ತು ನಾನು ಹೋಗ್ತೀನಿ ಹೋಗು ಇದು ಆಡ್ತದಪ್ಪ ಇದು ಏ ಇಲ್ಲ ಹೋಗ ಆ ಪಕ್ಕ ಹೋಗ ಅಂತ ಪಕ್ಕ ಹೋಗ್ಬಿಟ್ಟು ಅವಾಗೆ ಹೋಗ ಬೇಡಪ್ಪ ಚೆನ್ನಾಗಿ ಗೊತ್ತದ ಹೋಗ ನೋ ನೀನು ತೂಕ ನಾನು ತೂಕ ಇದ್ದೀನಿ ಅಣ್ಣ ಏಯ್ ರಿಯಲ್ ಆಗಿ ಬಿಡೋಬಿಡುತ್ತೆ ನೋ ಬ್ರೋ ಈ ಪ್ಲೇಸು 3 ಸ್ಟೇಟ್ಸ್ ಕವರ್ ಮಾಡುವಂಥ ಒಂದು ಪ್ಲೇಸ್ ಮಧ್ಯೆ ಇರೋ ಪ್ಲೇಸ್. ಅಂದರೆ ಯಾವ ಥರ ಹೇಳಿ? ಆಂಧ್ರ, ಹಾಂ, ಕರ್ನಾಟಕ, ತಮಿಳ್ನಾಡು ಅದ್ರ ಮಧ್ಯೆ ಇರೋ ಪ್ಲೇಸ್. ಓಕೆ, ಸೆಂಟ್ರಿಗಿದೆ ಮೂರಕ್ಕೂ. ಈ ಪ್ಲೇಸ್ ಗೊತ್ತೇ ಇರಲಿಲ್ಲ ಬ್ರೋ. ಬ್ರೋ ಹೆಂಗಿದೆ, ಹೆಂಗಿತ್ತು ರೈಡ್? ಹೆಂಗಿತ್ತು ಬ್ರೋ? ಅದರಲ್ಲಿ ಅಷ್ಟೊಂದು ಇಲ್ಲಿ ಇದು 3 ರಾಜ್ಯಗಳಿಗೆ ಸೆಂಟರ್ ಆಗಿರ್ತಕ್ಕಂಥ ಒಂದು ಪ್ಲೇಸು. ರೈಡ್ ಹೇಳಿ. ಪ್ಲೇಸಲ್ಲಿ 3 ಸ್ಟೇಟ್ನವರು ತುಂಬಾ ಇಷ್ಟಪಟ್ಟು ಬರ್ತಕ್ಕಂಥ ಪ್ಲೇಸ್ ಅಂತ. ಯಾಕೆ ಅಂತಂದರೆ ಇದು ಎಲ್ಲ 3 ರಾಜ್ಯಗಳ ಗಡಿ ಭಾಗಕ್ಕೆ ಸೆಂಟರ್ ಆಗಿರೋದ್ರಿಂದ ಇಲ್ಲಿ ಮಲಪಸ್ವಾಮಿ ದೇವಸ್ಥಾನ ಇರೋದ್ರಿಂದ ಕೂಡ ತುಂಬ ಜನ ಇಲ್ಲಿಗೆ ಆಗಮಿಸ್ತಾ ಇರ್ತಾರೆ. ದೇವರ ದರ್ಶನಕ್ಕೋಸ್ಕರ ತುಂಬ ಜನ ಬರ್ತಾರೆ. ಆಮೇಲೆ ಈ ಒಂದು ನೇಚರನ್ನು ಎಂಜಾಯ್ ಮಾಡಲಿಕ್ಕೆ ಕೂಡ ತುಂಬ ಜನ ಬರ್ತಾ ಇರ್ತಾರೆ. ಹಾಗೆ ಇಲ್ಲಿ ತಿಂಡಿ ತಿನಿಸುಗಳು ಇದ್ದೇ ಇರುತ್ತೆ, ಪ್ರಸಾದ ಎಲ್ಲ ಸಿಗುತ್ತೆ. ಬಟ್ ಆದರೆ ನಿಮಗೆ ಫುಡ್ಡು ಮತ್ತು ಈ ಥರ ವಾಟರ್ ಏನಾದ್ರು ಬೇಕು ಅಂತಂದರೆ ಸರಿ ಸಿಗ್ಬೋದು, ಸಿಕ್ಕಿಲ್ಲ ಬಟ್ ನೀವು ನಿಮ್ಮ ಒಂದು ಜಾಗದಲ್ಲಿ ಆಹಾರ ಮತ್ತು ನೀರನ್ನು ಇಟ್ಕೊಂಡು ಬಂದರೆ ತುಂಬಾ